ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಅಂಕೋಲದಲ್ಲಿರುವ ಕಾಂದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಈ ದೇವಸ್ಥಾನ ಈಗ ಹೊಸದಾಗಿ ಕಟ್ಟಿ 1 ವರ್ಷ ಆಗಿದೆ. 1ನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಫ್ರೆಂಡ್ಸ್ ನಿನ್ನೆ. ಮೊದಲು ಸಣ್ಣ ಇತ್ತು ಈ ದೇವಸ್ಥಾನ, ಇವಾಗ ಡೆಮಾಲಿಷ್ ಮಾಡಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ. ವರ್ಷನೂ ಇಲ್ಲಿ ಅನ್ನದಾನ ಮಾಡ್ತಾರೆ. ಮತ್ತು ಈ ದೇವಿಯ ಮಹಾತ್ಮೆ ಏನಂದರೆ, ಈ ದೇವಿಗೆ ಪ್ರಸಾದನ ಹಚ್ಚಿ, ಅಂದರೆ ಹೂವಿನ ಪ್ರಸಾದನ ಹಚ್ಚಿ ಅವ್ರ ಮನಸ್ಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ, ಅವ್ರ ಮನಸ್ಸಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನ ದೇವಿ ಹತ್ರ ಬಂದು ಹೇಳ್ಕೊಂಡು, ನಾವು ಮನಸ್ಸಲ್ಲಿರೋದನ್ನು ಅಲ್ಲಿ ಭಟ್ರ ಹತ್ರ ಹೇಳಿದರೆ ಅವರು ದೇವಿಗೆ ಪ್ರಸಾದನ ಹಚ್ಚಿ ಅದು ನೆರವೇರುತ್ತೋ ಇಲ್ವೋ, ಅಥವಾ ಯಾವ ಕಾರಣದಿಂದ ನಮಗೆ ತೊಂದರೆ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ಅವರು ದೇವಿ ಹತ್ರ ಪ್ರಸಾದ ಹಚ್ಚಿ ನಮಗೆ ಹೇಳ್ತಾರೆ. ಅದು ಇನ್ನೊಂದು ವಿಶೇಷತೆ ಏನಂದರೆ, ಅದು ಅವರು ಒಂದು ಕೊಡದಲ್ಲಿ ದಾಸವಾಳದ ಹೂವು ಮತ್ತು ಮತ್ತೊಂದು ಬಿಳಿ ಹತ್ತಿ ಹೂವನ್ನ ಹಾಕಿ ಅದನ್ನ ಎಲೆಯಲ್ಲಿ ಸುತ್ತಿ, ನಂತರ ಅದನ್ನ ಕೊಡದಲ್ಲಿ ಹಾಕಿ ಅದರಿಂದ ಹೂವಿನ ಪ್ರಸಾದನ ತೆಗೆದು ನಿಮ್ಮ ಮನಸ್ಸಲ್ಲಿ ಏನು ಬೇಡ್ಕೊಂಡಿದ್ದೀರಾ ಅಂತ ಅದ್ರ ಮೇಲೆ ದೇವಿ ಪ್ರಸಾದನ ಕೊಡ್ತಾಳೋ ಇಲ್ವೋ, ನೀವು ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ, ಅಥವಾ ನೀವು ಏನಕ್ಕಾದರೂ ಮಕ್ಕಳ ಸಲುವಾಗಿ, ಮಕ್ಕಳ ಆರೋಗ್ಯದ ಬಗ್ಗೆ ಏನಾದರೂ ಬೇಡ್ಕೊಂಡಿದ್ರೆ ಅದು ನೆರವೇರುತ್ತೆ ಅನ್ನೋ ಪ್ರತೀತಿ ಈ ಊರಲ್ಲಿದೆ. ಸಾವಿರಾರು ಜನ ಇಲ್ಲಿ ಬರ್ತಾರೆ. ತುಂಬಾ ಜನ ಈ ದೇವಿಗೆ ನಡ್ಕೊಳ್ತಾರೆ. ಈ ದೇವಿ ಮಹಿಮೆನೂ ಕೂಡ ಅಷ್ಟೇ ಅದ್ಭುತವಾಗಿದೆ. ನೀವು ಒಂದ್ಸಲ ಇಲ್ಲಿ ಬಂದು ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಗೊಂದಲ ಇದ್ದರೆ ಒಂದ್ಸರಿ ಬಂದು ಅಂಕೋಲದಲ್ಲಿರುವ ಕಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೇವಸ್ಥಾನದ ಮಹಿಮೆ ತುಂಬಾ ಚೆನ್ನಾಗಿದೆ. ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇಲ್ಲಿ. ವಾರ್ಷಿಕೋತ್ಸವ ಇರಲಿ ಅಥವಾ ಈಗ ಮಾಮೂಲಿ ಟೈಮಲ್ಲಾದರೂ ತುಂಬ ಜನನೇ ಬರ್ತಾರೆ. ದೇವಸ್ಥಾನದ ಒಳಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೊದಲೆಲ್ಲ ಈ ಥರ ಇರಲಿಲ್ಲ. ಮೊದಲೆಲ್ಲ ಸಿಂಪಲ್ಲಾಗೇ ಇತ್ತು ದೇವಸ್ಥಾನ. ಗರ್ಭಗುಡಿ ಒಂದೇ ಹಾಗೆ ಇದೆ ಒಳಗಡೆ, ಬಾಕಿ ಎಲ್ಲನೂ ಡೆಮಾಲಿಷ್ ಮಾಡಿಬಿಟ್ಟು ಚೆನ್ನಾಗಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಆಗಲಿ ಹೊರಗಡೆ ಆಗಲಿ ತುಂಬಾ ನೀಟಾಗಿ, ಹಾಗೆ ತುಂಬಾ ಸಿಸ್ಟಮೆಟಿಕ್ಕಾಗಿ ಕಟ್ಟಿದ್ದಾರೆ ದೇವಸ್ಥಾನ. ನೋಡಿ, ಇದು ದೇವಸ್ಥಾನದ ಹಿಂದುಗಡೆ ಇರುವಂಥ ಎಲ್ಲ ಸಣ್ಣ ಪುಟ್ಟ ದೇವಸ್ಥಾನಗಳು. ಇದು ಹಿರೇಹೊನ್ನಪ್ಪ ದೇವರು ಅಂತ, ಇದು ಕಾಲಭೈರವ ದೇವರು. ಇದೆಲ್ಲ ಮೊದಲಿಂದನೂ ಹೀಗೆ ಇದೆ. ಅದನ್ನೇ ಡೆಮಾಲಿಷ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಕಟ್ಟಿದ್ದಾರೆ. ಇದು ನೋಡಿ ನಾಗದೇವರು. ಇಲ್ಲಿ ಒಂದು ಹುತ್ತ ಕೂಡ ಇದೆ ಫ್ರೆಂಡ್ಸ್. ಈ ಹುತ್ತದಲ್ಲಿ ಪ್ರತಿ ವರ್ಷವೂ ನಾಗರ ಪಂಚಮಿಗೆ ಹಾಲು ಹಾಕ್ತಾರೆ, ಹಾಲನ್ನ ಎರಿತಾರೆ. ಇಲ್ಲಿ ಹಾವು ಕೂಡ ಇದೆ ಅನ್ನೋ ಪ್ರತೀತಿನೂ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಹುತ್ತ. ಇಲ್ಲಿ ನೀರಿನ ವ್ಯವಸ್ಥೆ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲಿ ಅಂಕೋಲಕ್ಕೆ ಬಂದಾಗ ಇಲ್ಲಿರೋ ಕಾನದೇವಿ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಹಾಗೆ ತುಂಬಾ ಪ್ರತೀತಿಯಾಗಿದೆ. ತುಂಬಾ ಅಂದರೆ ಸಾವಿರಾರು ಜನನೂ ಕೂಡ ಇಲ್ಲಿ ಸೇರ್ತಾರೆ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದ್ಸರಿ ಬಂದು ಹೋಗಿ ಫ್ರೆಂಡ್ಸ್.